ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೆಂತೆ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಭಾಳ ಬೆಸ್ಟ್ ಆಗಿರ್ತೈತಿ. ಎಲ್ಲ ಆರೋಗ್ಯಕ್ಕೆ ಭಾಳ ಚಲೋ. ಇದು ಶುಗರ್ದವ್ರಿಗದು ಎಲ್ಲ. ಈಗ ಒಂದು ಕಪ್ನಷ್ಟು ನಾನು ಅಕ್ಕಿ ತೊಗೊಂಡೇನೆ, ಅದಕ್ಕೆ ಮೆಂತೆ ತೊಗೊಂಡೈತಿ, ಮತ್ತು ಇದು ಪಾಲಕ್ ಸೊಪ್ಪು ಇರ್ತೈತಲ್ರ ಅದನ್ನು ತೊಗೊಂಡೇನಿ, ಮೆಣಸು ತೊಗೊಂಡೇನಿ, ಅದಕ್ಕೆ ಚಕ್ಕೆ ತೊಗೊಂಡೈತಿ, ಹವೇಜ್ ಕಾಳನ್ನು ತೊಗೊಂಡೇನಿ ರೀ. ಅವು ಜೀರಿಗೆ ಎತ್ತಿರ್ತಾವಲ್ಲ ಅವನ್ನ ಮಸಾಲೆ ಮಾಡೋಕ್ಕದು ಎಲ್ಲ ಇವು ಬೇಕಾಗ್ತಾವೆ ಅಂಥೇಳಿ ಅವನ್ನೂ ತೊಗೊಂಡೇನಿ. ಈಗ ಪಲಾವ್ ಎಲೆ ತೊಗೊಂಡೈತ್ರಿ ಅದಕ್ಕೆ, ಮತ್ತು ಲವಂಗ, ಆಮೇಲೆ ಹಸಿ ಮೆಣಸಿನ್ಕಾಯಿನೂ ತೊಗೊಂಡೇನಿ ಸ್ವಲ್ಪ, ಒಣ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅಲ್ಲ, ಮತ್ತು 2 ಹಸಿ ಟೊಮೆಟೊ ತೊಗೊಂಡೇನಿ ನಾನು, ಟೇಸ್ಟ್ ಬರ್ತೈತೆ ಅಂಥೇಳಿ. ಅದಕ್ಕೆ ನಾನೀಗ 1 ಕಪ್ನಷ್ಟು ಅಕ್ಕಿಯನ್ನು ತೊಳೆದಿಟ್ಕೊಳಕ್ತೇನೆ ರೀ. ಇದು ಅಂದ್ರೆ ಒಂದು 10-15 ನಿಮಿಷ ನಾವೆಲ್ಲ ರೆಡಿ ಮಾಡ್ಕೋತಾನೆ ನೆನಿಲ್ಲ ಅಂಥೇಳಿ ಕ್ಲೀನಂಗೆ ತೊಳೆದಿಟ್ಕೋತೀನಿ ನಾನು ಅಕ್ಕಿ. ಅದು ತೊಳೆದಿಟ್ಕೊಂಡು ಇವನ್ನ ನೆನೆಸ್ದಂಗೆ ಆಕತ್ತೆ ಅಂಥೇಳಿ ಒಂದು 10 ಮಿನಿಟ್ ಇವನ್ನ ಕ್ಲೀನಂಗೆ ಮಾಡ್ಕೊಂಡು ಇಟ್ಕೋತೀನಿ. ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋತೀನಿ ರೈಸಿಗೆ ಅಂಥೇಳಿ. ಈರುಳ್ಳಿ ಹಾಕ್ಕೊಂಡೇನಿ ರೀ, ಮತ್ತು ಅಲ್ಲ ಹಾಕ್ಕೊಂಡೇನಿ, ಹಸಿ ಮೆಣಸಿನ್ಕಾಯಿ, ಅವಕ್ಕೆ ಎಲ್ಲನೂ ಹವೇಜ್ ಕಾಳನ್ನು ಹಾಕ್ಕೊಂಡೇನಿ, ಜೀರಿಗೆ ಹಾಕ್ಕೊಂಡೈತಿ, ಆಮೇಲೆ ಮೆಣಸು ಭಾಳ ಇಂಪಾರ್ಟೆಂಟ್ ರೀ, ಅವನ್ನೂ ಹಾಕ್ಕೊಂಡೇನಿ, ಮತ್ತು ಚಕ್ಕೆ, ಪಲಾವ್ ಎಲೆ ಇವೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಮಸಾಲೆಯನ್ನು ಹುರ್ಕೊಳಕ್ತೇನೆ. ಅದು ರೈಸಾಗಿ ಹಾಕ್ಕೊಳಕಂಥೇಳಿ ಮಸಾಲೆಯನ್ನು ಚೆಂದಂಗೆ ಹುರ್ಕೊಂಡು ಅದಕ್ಕೆ ಹಾಕಿದ್ರೆ ರೀ ಟೇಸ್ಟ್ ಬರ್ತೈತಿ. ಆಮೇಲೆ ಮೆಂತ್ಯದ ಹಾಕಿದ್ರಿಂತ ಅದಕ್ಕೆ ಇದೆಲ್ಲ ಖಾರ ಉಪ್ಪು ಸರಿಯಾಗಿ ಹಾಕೊಂಡು ಹಸಿ ಟೊಮೆಟೊನು ಈಗ ನಾನು ಕಟ್ ಮಾಡಿ ಇದು ಮಸಾಲೆ ಹುರ್ಕೊಳಕ್ತಾನಲ್ರಿ ಅದ್ರ ಜೊತೆನ ಹಾಕ್ಕೊಳಕ್ತಾನೆ. ಯಾಕಂದ್ರೆ ಮಿಕ್ಸಿ ಮಾಡೋದಿರ್ತೈತಿ, ಅದು ಸಣ್ಣ ಆಗ್ಲತ್ತೇಳಿ ಹಾಕ್ಕೊಳಕ್ತಾನೆ. ಈಗ ನೋಡ್ರಿ, ಈಗ ಕೊಬ್ಬರಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ. ಅದಕ್ಕೆ ಕೊಬ್ಬರಿ ಇವೆಲ್ಲ ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಸಣ್ಣಂಗೆ ಫ್ಲೇಮ್ ಇಟ್ಟು ಹುರಿಬೇಕ್ರಿ. ಅವನ್ನ ಹುರಿದ ಈ ಥರ ಆಗ್ತಾವೆ ನೋಡ್ರಿ ಅವು. ಆಗಿಂದ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆರಿದ ಮೇಲೆ ಹಾಕೋರಿ ಸ್ವಲ್ಪ. ಈಗೆಲ್ಲ ಆರೈತಿ, ಆರಿಂದ ನಾನು ಈ ಮಿಕ್ಸಿ ಜಾರಿಗೆ ಇವನ್ನೆಲ್ಲನೂ ಒಗ್ಗರಣೆಗೆ ಹುರ್ಕೊಂಡಿದ್ದನ್ನು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತಾನೆ. ಈಗ ಅದಕ್ಕೆ ಹಾಗೇನು ಮಾಡಿರಿ, ಒಂದು ಸ್ವಲ್ಪ ನೀರು ಹಾಕಿನೂ ಮಾಡ್ಕೊಳಕ್ಕೆ ಬರ್ತೈತಿ. ಹಿಂಗೆ ಪೇಸ್ಟ್ ಆಗುತ್ತದು, ಒಂದು ಸ್ವಲ್ಪ ನೀರು ಹಾಕಿನೂ ಮಾಡ್ಕೊಬೋದು. ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆಲ್ಲ ಒಗ್ಗರಣೆ ಮಾಡ್ಕೊಳಕ್ತೀನಿ ರೈಸಿಗೆ ಅಂಥೇಳಿ. ಮೆಣಸು, ಜೀರಿಗೆ, ಲವಂಗ ಮತ್ತು ಚಕ್ಕೆ ಹಾಕ್ಕೊಳಕ್ತಾನೆ ರೀ. ಚಕ್ಕೆ ಅದು ಹಾಕ್ಕೊಂಡು ಇವನ್ನೆಲ್ಲ ಒಗ್ಗರಣೆ ಮಾಡ್ಕೊಳಕ್ತಾನೆ ರೈಸ್ ಹಾಕ್ಕೊಳಕ್ಕೆ ರೈಸಿಗೆ ಅಂಥೇಳಿ. ಇವು ಮತ್ತು ಈರುಳ್ಳಿ ಇರ್ತಾವಲ್ರಿ, ಈರುಳ್ಳಿನೂ ಹಾಕ್ಕೋಬೇಕು. ನೀವು ಜಾಸ್ತಿನೇ ಹಾಕೋರಿ, ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಬರ್ತೈತಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ಈಗ ಒಂದು ಟೊಮೆಟೊ, ಹಣ್ಣಾದದ್ದು ಟೊಮೆಟೊನೂ ತೊಗೊಂಡೇನಿ, ಅದನ್ನು ಈಗ ಇದಕ್ಕೆ ಹಾಕ್ಕೊಳಕ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋರಿ. ಆಮೇಲೆ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳಕ್ತೇನೆ ನಾನು. ಪಾಲಕ, ಕೊತ್ತಂಬರಿ ಇವನ್ನೆಲ್ಲ ಹಾಕೋರಿ. ಖಾರ ಅಂತೂ ಇದು ಹಸಿ ಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿದ್ರೆ ಅದನ್ನ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ಮೆಂತ್ಯ ಸೊಪ್ಪನ್ನು ನಾನು ಈ ಒಗ್ಗರಣೆ ಏನು ಮಾಡ್ಕೊಂಡಿವಲ್ರಿ ಅದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಳಕ್ತಾನೆ. ನೋಡಿರಿ, ಇದು ಒಗ್ಗರಣೆ ಹಾಕೈತಲ್ರಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನು ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳಕ್ತಾನೆ. ಹೀಗೆಲ್ಲ ಚಂದಂಗೆ ಅದನ್ನ ಹುರಿಬೇಕ್ರಿ. ಅದು ಮೆಂತ್ಯ ಸೊಪ್ಪನ್ನು ಇವನ್ನೆಲ್ಲ ಒಗ್ಗರಣೆಯನ್ನು ಹುರ್ಕೊಂಡು ಈಗ ಅದಕ್ಕೆ ಈಗ ನೋಡಿರಿ ಎಷ್ಟು ಚೆಂದಾಗೈತಿದು. ಹಿಂಗೆ ಬರ್ಬೇಕು ನೋಡಿರಿ, ಎಲ್ಲ ಹುರಿದಿಂದ ಹಿಂಗೆ ಬರಬೇಕು. ಅದು ಆಮೇಲೆ ನಾನು ಇದೇನು ಪೇಸ್ಟ್ ಮಾಡ್ಕೊಂಡನಲ್ರಿ ಮಿಕ್ಸಿ ಒಳಗೆ, ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳಕ್ತಾನೆ ರೈಸಿಗೆ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕೋರಿ. ಅದು ಒಗ್ಗರಣೆ ಎಲ್ಲ ಕುದೀತೈತಲ್ರಿ, ಕುದ್ದಿಂದ ನಾನು ಈಗ ಖಾರ ಹಾಕ್ಕೊಳಕ್ತಾನೆ. ಹಸಿ ಮೆಣಸಿನ್ಕಾಯಿ ಖಾರನೂ ಹಾಕ್ಕೊಂಡೈತಿ ಸ್ವಲ್ಪ. ಈಗ ಒಣ ಖಾರನೂ ಸ್ವಲ್ಪ ಹಾಕ್ಕೊಳಕ್ತಾನೆ, ಹಚ್ಚ ಖಾರದ ಪುಡಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಅನ್ನಕ್ಕೆ ಎಷ್ಟು ಬೇಕಷ್ಟು, ನೀವು ಎಷ್ಟು ರೈಸ್ ತೊಗೊಂಡಿರ್ತೀರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇದು ಒಗ್ಗರಣೆ ಮಿಕ್ಸ್ ಅಂತೂ ಇದು ಮಿಕ್ಸಿ ಜಾರ್ನಿಂದು ಎಲ್ಲನೂ ಪೇಸ್ಟ್ ಮಾಡಿದ್ದು ಎಲ್ಲ ಹಾಕೈತಿ. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕೈತಿ. ಇವೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ ಪೂರ್ತಿಯಾಗಿ ಚೆಂದಂಗೆ ಮಿಕ್ಸ್ ಆಗೈತೆ ಅದು. ಈ ರೈಸ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಇದಕ್ಕೆ ಹುಣಸೆ ರಸ ಹಾಕೊಳಕತ್ತಾನೆ ನಾನು. ಇದು ರೈಸ ಆರೋಗ್ಯಕ್ಕೆ ಚಲೋ ಇರೋದ್ರಿಂದ ಎಲ್ಲರೂ ತಿನ್ಬೋದು. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ, ಟೇಸ್ಟು ಹಂಗೆ ಆಗಿರ್ತೈತೆ ರೀ ಇದು ಮೆಂತ್ಯ ರೈಸ. ಅದಕ್ಕೆ ನಾನು ಈಗ ನೋಡಿರಿ ಅಕ್ಕಿ ಏನು ನಾನು ನೆನೆಸಿಟ್ಕೊಂಡಿದ್ನಲ್ಲ ಅವು ಅಕ್ಕಿ ಹಾಕ್ಕೊಳಕ್ತಾನೆ. ಅಕ್ಕಿ ಎಷ್ಟದಾವ ಅಷ್ಟನ್ನು 2 ಕಪ್ ನೀರು ಹಾಕ್ಬೇಕಾಗತ್ತೆ ರೀ. ಇದಕ್ಕೆ ಸರಿಯಾಗಿ ಅದರಷ್ಟು 2 ಕಪ್ ನೀರು ಹಾಕಬೇಕಾಗ್ತತಿ. ಈಗ ಖಾರ, ಉಪ್ಪು, ಹುಳಿ ಎಲ್ಲವನ್ನು ಹಾಕೈತಿ. ಈಗ ನೋಡ್ರಿ ಅದರಷ್ಟನ್ನು ನಾನು 2 ಕಪ್ ನೀರು ಅದಕ್ಕೆ ಹಾಕೀನಿ. ಅದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಬೇಕು.
ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಆಗೈತಿ. ಈಗ ನಾವು ಎಲ್ಲನೂ ಹಾಕ್ಯವು. ಇದನ್ನು ಹಾಕಿ ನಾವು ವಿಸಲ್ ಹಾಕಿ ಕುಕ್ಕರ್ ಇಟ್ಬಿಡ್ಬೇಕು ಅದನ್ನ. ಈಗ ನೋಡ್ರಿ ಪೂರ್ತಿಯಾಗಿ ಇದ್ರದ್ದೆಲ್ಲ ಒಗ್ಗರಣೆ ಎಲ್ಲ ಮುಗ್ದೈತೆ. ಈಗ ವಿಸಲ್ ಹಾಕಿ ಇಟ್ಬಿಡ್ತೀನಿ. 2 ವಿಸಲ್ ಕೂಗಿದ್ರೆ ಸಾಕು, ಅಷ್ಟನ ಇರ್ತೈತದು. 2 ವಿಸಲ್ ಕೂಗಿಸಿ ಅದನ್ನ ತೆಗೆದ್ಬಿಡ್ರಿ. ಈಗ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಸೂಪರ್ ಭೋಜನ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ರಿ. ಈಗ ನೋಡ್ರಿ 2 ವಿಸಲ್ ಆಗುತ್ತನ ಮಾತ್ರ ಇಡ್ತೀನಿ ನಾನು. ಆಮೇಲೆ ಅದನ್ನ ಈಗ ತೆಗೆದು ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ರೈಸ ಮಸ್ತ್ ಆಗೈತಿ. ಸೂಪರ್ ಆಗಿರುವಂಥ ಮೆಂತ್ಯ ರೈಸ್ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ಮೆಂತ್ಯ ರೈಸ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ, ಇದು ಬಿಸಿ ಬಿಸಿದು. ಈಗ ನೋಡ್ರಿ ಇದಕ್ಕೆ ಹಾಕಿ ನಾನು ತೋರ್ಸಾಕತ್ತೀನಿ. ಮೆಂತ್ಯ ಸೊಪ್ಪು ಈಗ ಸೀಸನ್ ಇರೋದ್ರಿಂತ ಭಾಳ ಬೆಸ್ಟ್ ಸಿಗ್ತೈತಿ. ಮೆಂತ್ಯ ಸೊಪ್ಪನ್ನು ಜಾಸ್ತಿ ಹಾಕಿದ್ರೆ ಅದು ಈಗ ನಾನು 1 ಕಟ್ಟಿನಷ್ಟು ಮೆಂತ್ಯ ತೊಗೊಂಡೇನ್ರಿ, 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ನಿ. ಈಗ ಅಷ್ಟಕ್ಕೆ ಇಷ್ಟ ಆಗೈತಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಮೆಂತ್ಯ ಪಲ್ಯ ತೊಗೊಂಡು ಅದನ್ನು ಮಾಡ್ಕೋಬೋದು. ಇದಕ್ಕೆ ತುಪ್ಪ ಹಾಕ್ಕೊಳಗ್ತಾನೆ ನಾನು. ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ. ಇದ್ಕೆ ಲಿಂಬೆಹಣ್ಣು ಹಿಂಡ್ಕೊಬೋದು ರೀ. ಯಾವ್ದು ಬೇಕಾದ ಹಾಕ್ಕೊಂಡು ನೀವು ತಿನ್ಬೋದು. ಈಗ ತುಪ್ಪ ಹಾಕಿ ನಾನು ತೋರ್ಸಾಕ್ತೀನಿ.